ಸಲ ಅಬಾರ್ಷನ್ ಆಗಿದೆ ನಾರ್ಮಲ್ ಅಂತ ಹೇಳ್ಬೋದು. ಬಟ್ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿದೆಯಾ? ರೀಸನ್ಸ್ ಏನು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಲೆಟ್ಸ್ ಡಿಸ್ಕಸ್. ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ವರಿ. ಮೊದಲನೇದಾಗಿ ಕ್ರೋಮೋಸೋಮಲ್ ಅಥವಾ ಜೆನೆಟಿಕ್ ರೀಸನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಂಬ್ರಿಯೋ ಫಾರ್ಮ್ ಆದ್ಮೇಲೆ ಎಂಬ್ರಿಯೋದಲ್ಲಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಏನಾದರೂ ಇತ್ತು ಅಂದ್ರೆ ಪ್ರೆಗ್ನೆನ್ಸಿ ಮುಂದೆ ಹೋಗದೆ ಅಬಾರ್ಷನ್ ಆಗುವಂಥ ರಿಸ್ಕ್ ಇರುತ್ತೆ. ಎರಡನೇದಲ್ಲಿ ಯೂಟ್ರೈನ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಸ್ಟ್ರಕ್ಚರಲ್ಲಿ ಅಂದ್ರೆ ಗರ್ಭಾಶಯದ ಸ್ಟ್ರಕ್ಚರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ. ಪಾಲಿಪ್ ಅಂತ ಹೇಳ್ತೀವಿ ಅಥವಾ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಅಥವಾ ಗರ್ಭಾಶಯದ 2 ವಾಲ್ ಅಡೇಷನ್ಸ್ ಆಗಿದೆ. ಈ ಸಮಯದಲ್ಲಿ ಏನಾಗುತ್ತೆ ಅಥವಾ ಸೆಪ್ಟೇಟ್ ಯೂಟಸ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಸಹ ಅಬಾರ್ಷನ್, ರಿಕರೆಂಟ್ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ನಿಮಗೆ ಅನ್‌ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ ಅಥವಾ ಅನ್‌ಟ್ರೀಟೆಡ್ ಥೈರಾಯ್ಡ್ ಡಿಸ್‌ಫಂಕ್ಷನ್ ಇದೆ, ಒಬೆಸಿಟಿ ಇದೆ. ಇವೆಲ್ಲವೂ ಸಹ ರಿಕರೆಂಟ್ ಅಬಾರ್ಷನ್‌ಗೆ ಒಂದು ರೀಸನ್ ಆಗಿದೆ. ಕೆಲವೊಂದು ಸಲ ಏನಾಗುತ್ತೆ, ಗರ್ಭ ನಿಂತಾದ್ಮೇಲೆ ನಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಸೆಕ್ರೇಟ್ ಆಗುತ್ತೆ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್‌ನ ಲೆವೆಲ್ ಕಡಿಮೆ ಇದ್ದಾಗೂ ಸಹ ಪ್ರೆಗ್ನೆನ್ಸಿ ರಿಕರೆಂಟ್ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ಆಟೋಇಮ್ಯೂನ್ ಕಂಡೀಷನ್ಸ್ ಇರುತ್ತೆ. ಈ ಆಟೋಇಮ್ಯೂನ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಅದು ಬ್ಲಡ್ ಕ್ಲಾಟಿಂಗ್‌ನ ಇನ್ಕ್ರೀಸ್ ಮಾಡುತ್ತೆ. ಈ ಸಮಯದಲ್ಲೂ ಸಹ ರಿಕರೆಂಟ್ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಇದು ಗರ್ಭಾಶಯದ ಬಾಯಿ ಇರುತ್ತೆ. ಈ ಗರ್ಭಾಶಯ ಬಾಯಿಗೆ ಈ ಗರ್ಭ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಇರುತ್ತೆ ಅಥವಾ ವೀಕ್ ಆಗಿರುತ್ತೆ. ಈ ಸಮಯದಲ್ಲಿ ಸಹ ರಿಕರೆಂಟ್ ಅಬಾರ್ಷನ್ ಅಥವಾ ಸೆಕೆಂಡ್ ಟ್ರೈಮೆಸ್ಟರ್ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನೀವೇನಾದರೂ ಸ್ಮೋಕ್ ಮಾಡ್ತಾ ಇದ್ದೀರಾ, ಡ್ರಿಂಕ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಡ್ರಗ್ ಅಬ್ಯೂಸ್ ಇದೆ, ಇವೆಲ್ಲವೂ ಇದ್ರೂ ಸಹ ಇದೊಂದು ರೀಸನ್ ಅಂತಾನೆ ಹೇಳ್ಬಹುದು. ಸೊ ನಿಮ್ಗೆ ಏನಾದರೂ ರಿಕರೆಂಟ್ ಅಬಾರ್ಷನ್ ಆಗ್ತಾ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಈ ರಿಕರೆಂಟ್ ಅಬಾರ್ಷನ್ಗೆ ರೀಸನ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್‌ನ ತಗೊಳ್ಳಿ. ಸೊ ಈ ರಿಕರೆಂಟ್ ಅಬಾರ್ಷನ್‌ನ ನಾವು ಕಡಿಮೆ ಮಾಡಬಹುದು. ಥ್ಯಾಂಕ್ ಯು.